ಆದಿ ಅತ್ತೆ ಅಲ್ವಾ? ಹಾ, ಅವ್ರ ಜೊತೆ ಇನ್ಯಾರೋ ಇದ್ದಾರೆ. ಪ್ರೇಮ್ ಅಂತ ನನಗೆ ಗೊತ್ತು. ಹೌದಾ? ಆದಿ ಅನಿ ಕಾರ್ ಒಳಗಡೆ ಕೂತ್ಕೊಂಡಿದ್ದಾರೆ. ಹೋಗಿ ಮಾತಾಡ್ಸೋಣ. ಬೇಡ, ಅಲ್ಲೇನೋ ನಡೀತಿದೆ. ಸುಮ್ಮನೆ ನಾವು ಹೋಗಿ ಡಿಸ್ಟರ್ಬ್ ಮಾಡೋದು ಬೇಡ. ಹೇಗೂ ಮನೆಗೆ ಬರ್ತಾರಲ್ಲ, ಮಾತಾಡೋಣ ಬಿಡಿ. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಯ್ತಲ್ವಾ ಪ್ರೇಮ್? ಮಾವ, ಅನಿ ಅತ್ತೆ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾ? ಕಾಣ್ತಾನೆ ಇಲ್ಲ. ಇಲ್ಲ ಮಗು, ನಂಗೆ ಗೊತ್ತಿಲ್ಲ. ಬೆಳಗ್ಗೆನೋ ಎಲ್ಲಿಗೋ ಹೊರಟರು, ಬಟ್ ಎಲ್ಲಿಗೆ ಅಂತ ಗೊತ್ತಿಲ್ಲ. ನಿಂಗೇನು ಹೇಳಿಲ್ವ ಅವರು? ಇಲ್ಲ, ಏನೋ ಕೆಲಸ ಇದೆ ಅಂತ ಹೇಳಿದರು, ಬಟ್ ಎಲ್ಲಿಗೆ ಅಂತ ಹೇಳಿಲ್ಲ. ಬರ್ತಾರೆ ಬಿಡು ಮಗು, ಯಾಕೆ ತಲೆ ಕೆಡಿಸ್ಕೋತೀಯ? ನಿಮ್ಮ ಅತ್ತೆ ಮನೆ ನಡೆಸೋದು ಅಷ್ಟರಲ್ಲೇ ಇದೆ. ಇನ್ನು ನಿನ್ನ ಗಂಡ ಮನೆ ಉದ್ಧಾರ ಮಾಡೋದು ನೀನೇ ನೋಡ್ತಾ ಇದೆಯಲ್ಲ. ಅನಿ ಬಂದರು ಅನ್ಸುತ್ತೆ. ಅಕ್ಕ ಹೇಗಿದ್ಯಾ ಜಾನು? ನೋಡಿ ಅಕ್ಕ, ಹೀಗಿದ್ದೀನಿ. ಚೆನ್ನಾಗೇ ಇದೆಯಾ? ಏನು ಚೆನ್ನಾಗೋ ಏನೋ, ಒಟ್ಟಿನಲ್ಲಿ ಯಾರ ಮೇಲೂ ನಂಬಿಕೆನೇ ಉಳ್ದಿಲ್ಲ. ಯಾಕೆ ಜಾನು? ಹೊರಗಡೆ ನೋಡೋಕ್ಕೆಲ್ಲ ಚೆನ್ನಾಗೇ ಕಾಣತ್ತೆ, ಆದರೆ ಒಳಗಡೆ ಇರೋ ನೋವು ಯಾರಿಗೂ ಕಾಣಲ್ಲ. ಅಂಥದ್ದೇನಾಯಿತು? ಬನ್ನಿ ಅಕ್ಕ, ಹೇಳ್ತೀನಿ. ಬನ್ನಿ. ಮಾವಾ ಮಾವಾ, ಏನು ಪುಟ, ಹೇಗಿತ್ತು ಟ್ರಿಪ್ಪು? ಈಗ ಮನೆ ನೆನಪಾಯ್ತು ನಿಂಗಲ್ವಾ? ಟ್ರಿಪ್ ತುಂಬ ಚೆನ್ನಾಗಿತ್ತು ಮಾವ. ವಿ ರಿಯಲಿ ಎಂಜಾಯ್ಡ್. ವೆರಿ ಗುಡ್, ವೆರಿ ಗುಡ್. ಹಾಂ, ಏನಾಯ್ತವ್ರೆ, ಹೇಗಿತ್ತು ಟ್ರಿಪ್ಪು? ಎಲ್ಲ ನಿಮ್ಮ ಸೊಸೆನೇ ಹೇಳಿದ್ಲಲ್ಲಪ್ಪ, ಟ್ರಿಪ್ ವಾಸ್ ಎಕ್ಸ್ಟ್ರೀಮ್ಲಿ ನೈಸ್. ನಾವು ತುಂಬ ಎಂಜಾಯ್ ಮಾಡಿದ್ವಿ. ವಾಪಸ್ ಬರೋದಕ್ಕೆ ಮನಸ್ಸೇ ಇರಲಿಲ್ಲ, ಆದರೆ ಏನು ಮಾಡೋದು, ಕೆಲಸಕ್ಕೋಸ್ಕರ ವಾಪಸ್ ಬರಬೇಕಾಗ್ಬಿಟ್ಟು ಚೆನ್ನಾಗಿ ಸುತ್ತಾಡಿದ್ವಿ. ವೆರಿ ಗುಡ್, ವೆರಿ ಗುಡ್. ಒಳ್ಳೆ ಕೆಲಸ ಮಾಡಿದ್ರಿ. ನೀವು ಮನೆಯಲ್ಲಿ ಇಲ್ದಿರೋದೇ ಒಳ್ಳೇದಾಯ್ತು. ಜಾನು, ಏನು ಹೀಗೆ ಹೇಳ್ತಿದ್ಯಾ? ಇದ್ದಿದ್ರೆ ಒಂದು ಕೆಟ್ಟ ಘಟನೆಗೆ ನೀವೆಲ್ಲ ಸಾಕ್ಷಿಯಾಗಬೇಕಾಗಿತ್ತು. ಕೆಟ್ಟ ಘಟನೆನಾ? ಹ್ಞೂ ಅಕ್ಕ, ಎಲ್ಲ ನನ್ನ ಹಣೆ ಬಾರ. ಒಳ್ಳೆ ಗಂಡ ಪಡೆಯೋದಕ್ಕೂ ಯೋಗ ಮಾಡಿರ್ಬೇಕು ನೋಡಿ. ಏನಾದರೂ ಪ್ರಾಬ್ಲಮ್ಮಾ? ನಾವು ವಿಷಯವನ್ನು ತಗೊಳ್ಳಿಲ್ಲ ಅಷ್ಟೇ. ಜಾನು, ಜಾನು ಏನು ಹೇಳ್ತಿದ್ಯಾ ನೀನು? ಹ್ಞೂ ಅಕ್ಕ, ಸಾಕ್ಷಿ ಅವ್ರ ಅಪ್ಪ ಅಮ್ಮ ಮನೆಗೆ ಬಂದಿದ್ರು. ಏನಂತೆ? ಕಂಡವ್ರ ಮನೆ ಹೆಣ್ಮಕ್ಳು ಅಂದ್ರೆ ಅಷ್ಟೊಂದು ಸದರ ಆಗೋಯ್ತಾ ಅವನಿಗೆ? ದರಿದ್ರದವನು. ಹೆಣ್ಮಕ್ಳನ್ನ ಕೆಲ್ಸಕ್ಕೆ ಅಂತ ಕಳ್ಸಿದ್ರೆ ಅವ್ರನ್ನ ದುರುಪಯೋಗ ಪಡಿಸ್ಕೊತಾನ. ನನ್ನ ಮಗಳಿಗೆ ಎಂತ ಸಂಸ್ಕಾರ ಕೊಟ್ಟು ಬೆಳೆಸಿದ್ವಿ ಅಂತ ಅವ್ರ ತಲೆ ಕೆಡಿಸಿ ನಂಬಿಸಿ ಮದುವೆ ಮಾಡ್ಕೊತೀನಿ ಅಂತ ಮೋಸ ಮಾಡಿದ ನಿಮ್ಮ ಹುಡುಗ. ಕಂಡವ್ರ ಹೆಣ್ಮಕ್ಳನ್ನ ದುರುಪಯೋಗ ಪಡಿಸ್ಕೊಂಡು ಬೀದಿಗೆ ಬಿಸಾಕ್ತೀಯ ಅವ್ರನ್ನ. ನಿನ್ ಜುನ್ಮಕ್ಕೆಷ್ಟು ಬೆಂಕಿ ಹಾಕ. ನಿನ್ನ ಮಗುಗೆ ನನ್ನ ಮಗಳ ತಾಯಿ ಆಗ್ತಿದ್ದಾಳೆ ಅನ್ನೋ ವಿಷಯ ನಮಗೆ ಮೊದಲೇ ಗೊತ್ತಾಗಿದ್ರೆ ನೀನು ಇಲ್ಲಿವರೆಗೂ ಸುಮ್ಮನೆ ಬಿಡ್ತಿದ್ವೇನೋ ನಾವು. ಒಂದ್ ಕಡೆ ಅನಿರು ಯಾವ ದೇವ್ರ ಮೇಲಾದ್ರೂ ಹಣೆ ಮಾಡ್ತೀನಿ, ಈ ಮಗು ನಂದಲ್ಲ ಅಂತಿದ್ದಾರೆ. ಇನ್ನೊಂದ್ ಕಡೆ ಸಾಕ್ಷಿ, ಈ ಮಗು ಅನಿರುದ್ದೆ, ನಾ ಪ್ರೂವ್ ಮಾಡಕ್ ರೆಡಿ ಇದ್ದೀನಿ ಅಂತಿದ್ದಾಳೆ. ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಕ್ಕ.
ಬೇಕಾದರೆ ಮಾವನ್ ಕೇಳಿ ಅಕ್ಕ, ಎಲ್ಲ ಅವ್ರ ಮುಂದೆನೇ ನಡೆದಿರೋದು. ಸಾಕ್ಷಿ ಅವ್ರ ಅಪ್ಪ ಅಮ್ಮಂಗೆ ಇಷ್ಟು ದಿನ ಈ ವಿಚಾರನೇ ಗೊತ್ತಿರಲಿಲ್ವಂತೆ. ಮೊನ್ನೆ ಗೊತ್ತಾಗಿದೆ. ಅವ್ರು ಅಪ್ಸೆಟ್ ಆಗಿ ಇಲ್ಲಿ ಬಂದು ಜಗಳ ಮಾಡಿ ಹೋದ್ರು. ಆದರೆ ಇದರಿಂದ ನಾನೆಷ್ಟು ಕುಗ್ಗೋಗಿದ್ದೀನಿ ಗೊತ್ತಾ? ಪ್ರತಿ ಒಂದು ನಿಮಿಷನೂ ಮೋಸ, ವಂಚನೆ, ಇಂಥ ವಿಪರ್ಯಾಸ ನೋಡಿ. ಅಲ್ಲ ಜಾನು, ಮನೆಯಲ್ಲಿ ಇಷ್ಟೆಲ್ಲ ನಡೆದಿದೆ, ನೀನು ನನಗೊಂದು ಫೋನ್ ಮಾಡಿ ಹೇಳೋದಲ್ವಾ? ಹೇಗೆ ಹೇಳಿ ಅಕ್ಕ? ನೀವೆಲ್ಲಿ ಸಂತೋಷವಾಗಿರ್ತೀರ, ನಾನು ನಿಮ್ಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅನಿಸ್ತು. ನಾನಾದರೂ ನಿನ್ಗೊಂದು ಫೋನ್ ಮಾಡಬೇಕಾಗಿತ್ತು. ಮನೆಯಲ್ಲಿ ಇಷ್ಟೆಲ್ಲ ರಾಧಾಂತ ನಡೆದಿದೆ, ಇದ್ಯಾವುದು ನನ್ನ ಗಮನಕ್ಕೆ ಬಂದೇ ಇಲ್ಲ. ನೋಡು ನೀನು ತಲೆ ಕೆಡಿಸ್ಕೊಬೇಡ, ನಾವಿದನ್ನು ಬಗೆಹರಿಸೋಣ. ಹಾಂ? ಅಯ್ಯೋ, ನಾನು ನೋಡಿ ನೀವು ಬರ್ತಿದ್ದಾಗೆ ನನ್ಗೋಳು ಹೇಳ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ಒಂದು ನಿಮಿಷ ಅಕ್ಕ, ಕಾಫಿ ಮಾಡ್ಕೊಂಡು ಬರ್ತೀನಿ. ಜಾನು, ಅದಕ್ಕೆ ಪ್ರೇಮ್, ನಾನು ನಿಮ್ಮ ಹತ್ರ ಮಾತಾಡ್ತಾ ಇರೋದು. ವಯಸ್ಸಿನ ಹುಡುಗರಿಗೆ ಆವೇಶ ಜಾಸ್ತಿ, ಮುಂದೆ ಆಗೋ ಪರಿಣಾಮಗಳ ಬಗ್ಗೆ ಅವ್ರು ಯೋಚನೆ ಮಾಡೋದಿಲ್ಲ. ಅದಕ್ಕೆ ನಾನು ನಿಮ್ಮನ್ನು ಕರೆಸಿ ಮಾತಾಡ್ತಿರೋದು. ನೀವು ಸ್ವಲ್ಪ ಸಾಕ್ಷಿಗೆ ಬುದ್ಧಿ ಹೇಳಿ. ಇಲ್ಲ ನಾವು ಟೆಸ್ಟ್ ಮಾಡಿಸ್ತೀವಿ ಅಂದರೆ ನಮ್ಗಿಂತ ಹೆಚ್ಚು ತಾಪತ್ರೆಯ ನಿಮಗೆ. ಯಾಕೆಂದರೆ ನನ್ನ ಮಗ ಗಂಡಸು, ಅವನನ್ನು ಟೀಕೆ ಮಾಡೋಕ್ಕೆ ಯಾರೂ ಇರೋದಿಲ್ಲ. ಕಳಂಕ ಅನ್ನೋದು ಅವನ ಮೇಲೆ ಹೆಚ್ಚು ದಿವಸ ಇರೋದಿಲ್ಲ, ಜನಗಳು ನೆಗ್ಲೆಕ್ಟ್ ಮಾಡ್ತಾರೆ. ಆದರೆ ಸಾಕ್ಷಿ ಹೆಣ್ಣು ಹುಡುಗಿ, ಕೊನೆ ತನಕ ಜನಗಳು ಅವಳನ್ನ ಕೆಟ್ಟದಾಗೆ ನೋಡ್ತಾರೆ. ಅನಿರುದ್ಧ ಒಬ್ಬ ಲಂಪಟ, ಇವಳಿಗೆ ಬುದ್ಧಿ ಇರಲಿಲ್ವಾ ಅಂತ ಹೇಳಿ ಜನಗಳು ಇವಳನ್ನೇ ಅಂತಾರೆ. ನೀವೇ ಯೋಚನೆ ಮಾಡಿ ಪ್ರೇಮ್. ವಿನಾಕಾರಣ ನಿಮಗೆ ಕೆಟ್ಟ ಹೆಸರು ಯಾಕೆ ಬೇಕು ಹೇಳಿದೆಲ್ಲ? ಪ್ರೇಮ್, ಕೆಲವು ವಿಷಯಗಳನ್ನ ನಾವು ತುಂಬ ಸಿಂಪಲ್ ಮಾಡ್ಕೊಳ್ಬೇಕು. ದೊಡ್ಡದು ಮಾಡಿದಷ್ಟು ನಮಗೆ ತೊಂದರೆ. ಯೋಚನೆ ಮಾಡಿ. ಆಯ್ತು ಮೇಡಮ್. ಪ್ರೇಮ್, ನಿಮಗೆ ಎಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಕರೆಕ್ಟ್ ಡಿಸಿಷನ್ ತಗೊಳ್ತೀರಾ ಅಂತಲೂ ನಂಬಿದ್ದೀನಿ. ಮರ್ಯಾದೆ ಅನ್ನೋದು 3 ಅಕ್ಷರದ ಪದನೇ ಆದರೂ ಒಬ್ಬ ಮನುಷ್ಯ ಮರ್ಯಾದೆ ಬಿಟ್ಟು ಬದುಕಕ್ಕಾಗೋದಿಲ್ಲ ಅಲ್ವಾ? ಪ್ಲೀಸ್ ಟೇಕ್ ಎ ಗುಡ್ ಡಿಸಿಷನ್. ಶ್ಯೂರ್ ಮೇಡಮ್, ನಾನಿನ್ನು ಬರ್ತೀನಿ. ಆಯ್ತಾ ಮಾತಾಡಿದ್ದು? ಅನಿ, ನೀನು ಮಾಡೋ ಕೆಲಸಕ್ಕೆ ನನ್ನ ಹೆಣ ಬಿದ್ದೋಯ್ತು ಕಣು. ದಯವಿಟ್ಟು ನೋಡು, ಇನ್ಮೇಲೆ ಇಂಥ ಸಂದರ್ಭಗಳನ್ನ ಸೃಷ್ಟಿ ಮಾಡಬೇಡ. ಹೆತ್ತು ತಪ್ಪಿಗೆ ಮಗ ಅನ್ನೋ ಮಮಕಾರಕ್ಕೆ ಈ ರಾಯಭಾರಿ ಕೆಲಸ ಮಾಡಿದ್ದಾಯ್ತು. ಆದರೆ ಅನಿ, ಎಷ್ಟು ಅವಮಾನ ಆಗುತ್ತೆ ಗೊತ್ತಾ? ಹೆಸರಾಂತ ಪತ್ರಕರ್ತ ಸತ್ಯದೇವರ ಹೆಂಡತಿಯಾಗಿ ಇನ್ನೊಬ್ಬರ ಹತ್ರ ಸಹಾಯಕ ಅಂಗ್ಲಾಚೋದು ಎಷ್ಟು ನಿಕೃಷ್ಟ ಅನ್ಸುತ್ತೆ ಗೊತ್ತಾ? ಸರಿ, ಫೈನಲಿ ಏನಂದ? ಅವನೇನಂದ? ಏನು ಬೇಕಾದ್ರೂ ಆಗ್ಬೋದು. ನಾನು ಎಲ್ಲ ಥರದ್ದು ಮಾತಾಡಿದ್ದೀನಿ, ನನ್ನ ಬುದ್ಧಿ ಖರ್ಚು ಮಾಡಿ ಭಾಷಣ ಮಾಡಿದ್ದೀನಿ. ಆದರೆ ಡಿಸಿಷನ್ ಅವರೇ ತಗೊಳ್ಬೇಕಲ್ವಾ? ಆಗಿರೋ ಅನ್ಯಾಯಕ್ಕೆ ಅವರು ಏನು ಬೇಕಾದ್ರೂ ಡಿಸಿಷನ್ ತಗೊಳ್ಬೋದು. ಆದರೆ ನಾನು ಏನು ಮಾತಾಡಿದ್ದೀನಿ ಅನ್ನೋ ಫ್ಯಾಕ್ಟ್ ಅವ್ರಿಗೆ ಅರ್ಥ ಆಗಿ ಇಬ್ರಿಗೂ ಅವಮಾನ ಆಗುತ್ತೆ ಅಂತ ಅವ್ರು ತಿಳ್ಕೊಂಡ್ರೆ ಟೆಸ್ಟ್ಗೆ ಬರದೇ ಇದ್ದರೆ ಆಗ ನೀನು ಬಚಾವಾದ ಹಾಗೆ. ಥ್ಯಾಂಕ್ಸ್ ಮಾ, ಇಷ್ಟು ಮಾತಾಡಿ ನಾನು ಸೇವ್ ಮಾಡ್ದಲ್ಲ, ತುಂಬ ಥ್ಯಾಂಕ್ಸ್. ಅನಿ, ಆದರೆ ಇದು ಸಂತೋಷ ಪಡೋ ಟೈಮ್ ಅಲ್ಲ. ಯಾಕೆ? ಅನಿ, ನೀನೇನೋ ಕಾರಲ್ಲಿ ಬಚ್ಚಿಟ್ಕೊಂಡು ಕೂತಿದ್ದೆ. ಆದರೆ ಈ ತಂತ್ರ ಮಾಡೋದನ್ನ ಯಾರು ನೋಡಬಾರ್ದು ಅಂತ ಅಂದ್ಕೊಂಡಿದ್ನೋ ಅವರೇ ನೋಡಿಬಿಟ್ರು. ಯಾರು? ಇನ್ಯಾರೋ ಅನಿ, ತೇಜಸ್ವಿನಿನೇ.
ನಾವು ಇಲ್ಲಿ ಮೀಟ್ ಮಾಡಲೇಬಾರ್ದಾಗಿತ್ತು ಕಣೋ, ಬೇರೆ ಕಡೆ ಎಲ್ಲಾದರೂ ಮೀಟ್ ಮಾಡಬೇಕಾಗಿತ್ತು. ಆದಿ ತೇಜು ಇಬ್ಬರು ಟ್ರಿಪ್ ಮುಗಿಸ್ಕೊಂಡು ಬಂದಿದ್ರು ಅನ್ಸುತ್ತೆ, ಹಾಗೆ ಪಾಸ್ ಆದರು. ನೀನು ನೋಡಿದ್ಲ ಅವಳು? ಖಂಡಿತ ನೋಡಿರ್ತಾಳೆ ಕಣೋ. ಇನ್ನು ಅವಳು ಕಣ್ಣಿಗೆ ಬಿದ್ದ ಮೇಲೆ ಮುಗೀತು ಕತೆ. ನೋಡು, ಅವ್ರು ಇಷ್ಟೊತ್ತಿಗಾಗಲೇ ಮನೆಗೆ ಹೋಗಿರ್ತಾರೆ ಅನ್ಸುತ್ತೆ. ಜಾನು ಮನಸ್ಸನ್ನ ಕೆಡ್ಸಕ್ಕೆ ಮುಂಚೆ ನಾವು ಆ ಮನೆಗೆ ಹೋಗಿ ತಲುಪಬೇಕು. ನಡಿ ಬೇಗ. ಸಾಕ್ಷಿ, ಸಾಕ್ಷಿ, ಬನ್ನಿ ಪ್ರೇಮ್, ಕಾಫಿ ತರ್ತೀನಿ. ನನಗೆ ಬೇಕಾಗಿಲ್ಲ. ನೀವು ಏನು ಮಾಡ್ತಾ ಇದ್ದೀರಾ? ಏನಾಯ್ತು ಪ್ರೇಮ್, ಯಾಕೆ ಹೀಗೆ ಕೂಗ್ಕೊಳ್ತಾ ಇದ್ದೀರಾ? ಏನಾಯ್ತಾ? ಯಾಕೆ ಕೈ ಇಳಿಸ್ಬಿಟ್ರಿ ಪ್ರೇಮ್? ನೀವು ನನಗೆ ಹೊಡೆಯುವಂಥ ತಪ್ಪು ನಾನೇನು ಮಾಡಿದ್ದೀನಿ? ನಾನು ತುಂಬ ದೊಡ್ಡ ತಪ್ಪು ಮಾಡಿದ್ದು ಮದುವೆಗೆ ಮುಂಚೆ. ಆ ಕಾರಣಕ್ಕೋಸ್ಕರ ಹೆಂಡತಿ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ಬಂದಿದ್ದೀರಾ? ಜಸ್ಟ್ ಶಟ್ ಅಪ್. ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡಿ. ನನ್ನ ಬಾಲ್ಯದ ಗೆಳತಿ, ನನ್ನ ಬಾಳ ಸಂಗಾತಿ ಅಂತ ಇಷ್ಟು ದಿನ ತಡ್ಕೊಂಡೆ, ಆದ್ರೆ ನನಗೂ ಸಾಕಾಗೋಗಿದೆ. ಏನಂದ್ರೆ ನೀವು ಹೆಂಡತಿ ಮೇಲೆ ದೌರ್ಜನ್ಯ ತೋರ್ಸಕ್ ಬಂದಿದ್ದೀನಿ ಅಂತನಾ? ಆ ರೀತಿ ಹೇಳೋದಕ್ಕೆ ನಾಚಿಕೆ ಆಗೋದಿಲ್ವಾ ನಿಮ್ಗೆ? ನನ್ನ ಲೈಫ್ನಲ್ಲಿ ಎಂಥ ದೊಡ್ಡ ಸ್ಥಾನ ಕೊಟ್ಟು ರೆಸ್ಪೆಕ್ಟ್ ಕೊಟ್ಟು ನಡೆಸ್ಕೊಂಡಿದ್ದೀನಿ. ನನ್ನ ಹೆಂಡತಿ ಅನ್ನೋ ಸಲಿಗೆ ಕೂಡ ತಗೊಂಡು ಯಾವತ್ತೂ ಏಕವಚನದಲ್ಲಿ ಮಾತಾಡ್ಸಿಲ್ಲ. ಹೋಗಿ ಬನ್ನಿ ಅಂತ ಬಹುವಚನದಿಂದಾನೇ ನಡೆಸ್ಕೊಂಡಿದ್ದೀನಿ, ನೋಡ್ಕೊಂಡಿದ್ದೀನಿ. ಯಾಕೆ ಹೇಳಿ? ನಿಮ್ಮ ಬಗ್ಗೆ ನನಗೆ ಪ್ರೀತಿ ಇದೆ, ವಿಶ್ವಾಸ ಇದೆ. ಆದ್ರೆ ಅದ್ರ ಪ್ರತಿಯಾಗಿ ನೀನ್ ನನಗೆ ಕೊಡ್ತಿರೋದೇನು, ಮಾಡ್ತಿರೋದೇನು? ನನ್ನ ಮುಖಕ್ಕೆನೆ ಮಸಿ ಬಳಿಯಕ್ಕೆ ಹೊರಟಿದೆಯಲ್ಲ. ಅಂಥ ಕೆಲಸ ನಾನೇನು ಮಾಡಿಲ್ವಲ್ಲ. ಏನೂ ಮಾಡಿಲ್ವಾ? ಹಾಗಾದ್ರೆ ನೀನು DNA ಟೆಸ್ಟ್ ಮಾಡ್ಸೋದಕ್ಕೆ ಒಪ್ಕೊಂಡಿದ್ಯಾಕೆ? ಈ ವಿಷಯ ನಿಮ್ಗೆ ಯಾರು ಹೇಳಿದ್ದು? ನೋಡು, ಈಗ ಅದ್ರ ಬಗ್ಗೆ ಚರ್ಚೆ ಬೇಕಾಗಿಲ್ಲ. ನೀನ್ DNA ಟೆಸ್ಟ್ ಮಾಡ್ಸೋದಕ್ಕೆ ಒಪ್ಕೊಂಡಿದ್ಯೋ ಇಲ್ವೋ ಅಷ್ಟು ಹೇಳು. ಅದಿರ್ಲಿ, ಈಗ ಅದಕ್ಕೂ ನಿಮ್ಮ ಮರ್ಯಾದೆ ಹೋಗೋದಕ್ಕೂ ಏನು ಸಂಬಂಧ ಪ್ರೇಮ್? ಯಾಕೆ? ನಿನಗೂ ನನಗೂ ಏನೂ ಸಂಬಂಧ ಇಲ್ವಾ? ನಿನ್ನ ಮಗುಗೆ ನಾನೇ ತಂದೆ ಆಗ್ತೀನಿ ಅಂತ ಒಪ್ಕೊಂಡ್ಮೇಲೂ ನೀನ್ DNA ಟೆಸ್ಟ್ ಮಾಡಿಸುವಂತ ಅವಶ್ಯಕತೆ ಏನಿದೆ? ನಮ್ಮಿಬ್ಬರ ಸಂಬಂಧದ ವಿಷಯನೇ ಬೇರೆ. ಆದರೆ ಆ ಜಾಹ್ನವಿ ನಾನೇ ಮೋಸಗಾರಳು ಅಂತ ಆರೋಪ ಮಾಡ್ತಾಳೆ. ಅವಳು ಗಂಡ ಎಂಥ ನೀಚ ಅಂತ ಪ್ರೂವ್ ಮಾಡೋದಕ್ಕೆ ನಾನು DNA ಟೆಸ್ಟ್ಗೆ ಒಪ್ಕೊಂಡೆ. ನನ್ನ ಹೊಟ್ಟೆಲಿರೋ ಮಗು ಅನಿರುದ್ಧದೆ ಅಂತ ನನಗೆ ಗ್ಯಾರಂಟಿ ಇರೋವಾಗ ಭಯ ಯಾಕೆ? ಆ ಸತ್ಯ ಆ ಜಾಹ್ನವಿಗೂ ಗೊತ್ತಾಗ್ಲಿ. ಆದ್ರೆ ಸಾಕ್ಷಿ, ಅಲ್ಲಿ ನನ್ನ ಮರ್ಯಾದೆ ಏನಾಗುತ್ತೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದೀಯಾ? ನೀನ್ DNA ಟೆಸ್ಟ್ ಮಾಡಿಸಿದ್ರೆ ನಿನ್ ಮಗುವಿನ ತಂದೆ ಅನಿರುದ್ಧ ಅಂತ ಪಬ್ಲಿಕ್ ಗೊತ್ತಾಗತ್ತೆ. ಆಗ ನಿನ್ನ ಜೀವನದಲ್ಲಿ ನಾನು ಏನೂ ಅಲ್ಲ ಅಂತ ಆಗ್ಬಿಡ್ತೀನಿ. ನನ್ನ ಸ್ಥಾನಕ್ಕೆ ಏನೂ ವ್ಯಾಲ್ಯೂ ಇರೋದಿಲ್ಲ. ನನಗೂ ಅಷ್ಟೇ ಪ್ರೇಮ್. ನನ್ನ ಹೊಟ್ಟೆಲಿರೋದು ಅನಿರುದ್ಧ ಮಗು ಅಂತ ಜಾಹ್ನವಿಗೆ ಪ್ರೂವ್ ಮಾಡದೆ ಹೋದ್ರೆ ನನಗೂ ವ್ಯಾಲ್ಯೂ ಇರೋದಿಲ್ಲ. ಅವಳ ದೃಷ್ಟಿಯಲ್ಲಿ ನಾನು ಸುಳ್ಳುಗಾರ್ತಿ ಆಗ್ಬಿಡ್ತೀನಿ. ಸೊ ನಿನ್ನ ಗಂಡನ ಗೌರವಕ್ಕೆ ಚ್ಯುತಿ ಬಂದರೂ ಪರವಾಗಿಲ್ಲ ಅಲ್ವಾ? ಪ್ರೇಮ್ ಒಬ್ಬ ನಾಮಕಾವಸ್ಥೆ ಗಂಡ ಅಂತ ಸಮಾಜ ನನಗೆ ಕೇಕೆ ಹಾಕಿದ್ರೆ ನನ್ನ ಮರ್ಯಾದೆ ಏನಾಗುತ್ತೆ? ದಯವಿಟ್ಟು ಯೋಚನೆ ಮಾಡು ಸಾಕ್ಷಿ. ನೀವು ಯೋಚನೆ ಮಾಡಿ ಪ್ರೇಮ್. ನಾನು ಮೋಸ ಮಾಡೋ ಅಂಥ ಹೆಣ್ಣು ಅಂತ ಜಾಹ್ನವಿ ತಿಳ್ಕೊಂಡ್ರೆ ನನ್ನ ಮರ್ಯಾದೆ ಏನಾಗುತ್ತೆ? ಅನಿರುದ್ಧ ನನ್ನ ಜೊತೆ ಸಂಬಂಧ ಇಟ್ಕೊಂಡಿದ್ದ ಅಂತ ಗೊತ್ತಿದ್ರು ಜಾಹ್ನವಿ ಇನ್ನೂ ತನ್ನ ಗಂಡನ ಸತ್ಯ ಹರಿಶ್ಚಂದ್ರ ಅನ್ಕೊಂಡಿದ್ದಾಳೆ. ಅವಳ ಗಂಡ ಎಂಥ ಫ್ರಾಡ್ ಅಂತ ಜಾಹ್ನವಿಗೆ ಅರ್ಥ ಆಗ್ಬೇಕು. ಅನಿರುದ್ಧ ಮಗುಗೆ ನಾನು ತಾಯಿ ಆಗ್ತಿದ್ದೀನಿ ಅಂತ ತೋರಿಸೋದಕ್ಕೆ ನನಗಿರೋದಿದೊಂದೇ ದಾರಿ. ಒಂದು ವೇಳೆ ನಾನು ಈ DNA ಟೆಸ್ಟ್ಗೆ ಒಪ್ಪಿಗೆ ಕೊಡದೇ ಇದ್ರೆ? ಒಪ್ಪಿಗೆ ಕೊಡ್ಬೇಕಾದವರು ನೀವಲ್ಲ ಪ್ರೇಮ್, ನಾನು. ಈಗಾಗಲೇ ನಾನು ಒಪ್ಪಿಗೆ ಕೊಟ್ಟು ಅಪಾಯಿಂಟ್ಮೆಂಟ್ ತಗೊಂಡಾಗಿದೆ. ನಿನ್ನ ಗಂಡನಾಗಿ ನನಗೆ ಅಧಿಕಾರ ಇದೆ ಆ ಅಪಾಯಿಂಟ್ಮೆಂಟ್ನ ಕ್ಯಾನ್ಸಲ್ ಮಾಡು ಅಂತ ಹೇಳೋದಕ್ಕೆ. ಏನು ಹೊಸದಾಗಿ ದಬ್ಬಾಳಿಕೆ ಮಾಡೋದಕ್ಕೆ ಶುರು ಮಾಡಿದ್ದೀರಾ?
ನನ್ನ ಗಂಡ ಆದ ಮಾತ್ರಕ್ಕೆ ನನ್ನೆಲ್ಲ ನಿರ್ಧಾರಗಳನ್ನು ಪ್ರಶ್ನಿಸಬಹುದು ಅನ್ಕೋಬೇಡಿ ಪ್ರೇಮ್. ನಾನು DNA ಟೆಸ್ಟ್ ಮಾಡಿಸ್ತೀನಿ ಅಂತ ಜಾಹ್ನವಿ ಹತ್ರ ಚಾಲೆಂಜ್ ಮಾಡಿದ್ದೀನಿ. ಈಗ ನಿಮ್ಮ ಮಾತು ಕೇಳ್ಕೊಂಡು ಹಿಂಜರಿದ್ರೆ ಅವಳ ಕಣ್ಣಲ್ಲಿ ನಾನು ಅಪರಾಧಿ ಆಗ್ತೀನಿ. ಜಾನ್ವಿನ ಕನ್ವಿನ್ಸ್ ಮಾಡಿ ನಿನಗೇನಾಗ್ಬೇಕು ಸಾಕ್ಷಿ? ಆ ಅನಿರುದ್ಧ್ ಎಂಥ ದೊಡ್ಡ ಅಯೋಗ್ಯ ಅಂತ ಇಡೀ ಸತ್ಯದೇವ್ ಫ್ಯಾಮಿಲಿಗೇನೆ ಗೊತ್ತು. ಅದನ್ನ ನಾವು ಹೊಸದಾಗಿ ಪ್ರೂವ್ ಮಾಡೋಂಥ ಅವಶ್ಯಕತೆ ಇಲ್ಲ. ದುಷ್ಟರನ್ ಕಂಡ್ರೆ ದೂರ ಇರು ಅಂತಾರೆ. ಹಾಗೆ ಅನಿರುದ್ಧ್ ಕಡೆಯವರಿಂದ ನಾವು ದೂರ ಇದ್ರೆ ನಮಗೆ ಕ್ಷೇಮ. ಇಷ್ಟು ದಿನ ನಿನ್ನ ಮಗುನ ಹೊಟ್ಟೆಲಿ ಇಟ್ಕೊಂಡು ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ಯಾ. ಆಗ ಅವ್ರ ಫ್ಯಾಮಿಲಿಯವ್ರು ಯಾರು ಬಂದ್ರ ನಮ್ಮ ಸಹಾಯಕ್ಕೆ. ಈಗ ಅವ್ರು ಉಸಾಬರಿ ನಮಗೆ ಹಾಕ್ಬೇಕು. ನಾನು ಅದನ್ನೇ ಹೇಳ್ತಿದ್ದೀನಿ ಪ್ರೇಮ್. ಇಷ್ಟು ದಿನ ಅನುಭವಿಸಿದ ಹಿಂಸೆ ಸಾಕು. ಈಗ ಅನಿರುದ್ಧ ರಕ್ತ ಹಂಚ್ಕೊಂಡಿರೋ ಮಗು ನನ್ನ ಹೊಟ್ಟೆಲಿದೆ ಅಂತ ಪ್ರೂವ್ ಮಾಡೋದಕ್ಕೆ ಒಂದೊಳ್ಳೆ ಅವಕಾಶ ಸಿಕ್ಕಿದೆ. ಇದನ್ನ ನಾನು ಬಿಟ್ಬಿಡ್ಬೇಕಾ? ಹಾಗಲ್ಲ ಸಾಕ್ಷಿ. ಇಲ್ಲ ಪ್ರೇಮ್, ಅವತ್ತು ಅವನ ಮನೆಗೆ ನಾವು ನ್ಯಾಯ ಕೇಳೋದಕ್ಕೆ ಹೋದಾಗ ಹೇಗಿತ್ತು ನನ್ನ ಪರಿಸ್ಥಿತಿ? ಗರ್ಭಿಣಿಯಾಗಿ ಕಳಂಕ ಹೊತ್ಕೊಂಡಿದ್ದೀನಿ ಅಂತ ನಾನು ಕಂಗಾಲಾಗಿದ್ದೆ. ಆದರೆ ಅವನು ತನ್ನ ಹೆಂಡತಿಗೆ ಸೀಮಂತ ಸಮಾರಂಭ ಮಾಡ್ತಾ ಇದ್ದ. ಎಲ್ರ ಮುಂದೆ ಏನಂದ ಅವನು? ರೋಡ್ಗೋಳ್ ತಾಳಿ ಬಳೆ ಅಂಗಡಿಯಿಂದ ಕೊಂಡ್ಕೊಂಡು ಬಂದಿದ್ಯಾ ಅಂದ. ಜ್ಞಾಪಕ ಇದೆಯಾ? ಅವತ್ತು ಆ ತಾಳಿ ಕಟ್ಟಿದ್ದು ಅವನೇ ಅಂತ ನಿರೂಪಿಸೋದಕ್ಕೆ ನನ್ನ ಹತ್ರ ಯಾವ ಆಧಾರನೂ ಇರಲಿಲ್ಲ. ಆದರೆ ಇವತ್ತು ನನಗೆ ಚಾನ್ಸ್ ಸಿಕ್ಕಿದೆ. ಅದನ್ನ ಪ್ರೂವ್ ಮಾಡಿ ತೋರಿಸ್ತೀನಿ. ಅವತ್ತು ನಾನು ಅನಿರುದ್ಧ ಮೇಲೆ ಮಾಡಿರೋ ಆರೋಪ ಎಂಥ ಕಠೋರವಾದ ಸತ್ಯ ಅಂತ. ಹಾಗಾದ್ರೆ ನನ್ನ ಸ್ಥಾನ, ನನ್ನ ಮನಸ್ಥಿತಿ ಬಗ್ಗೆ ನಿನಗೇನೂ ಕನ್ಸರ್ನ್ ಇಲ್ಲ ಅಲ್ಲ? ನಾನು ಬೇಡ ಅಂತ ಹೇಳೋದು ನೀನು ಹಠ ಹಿಡಿತಾ ಇದೆಯಾ? ಸಾರಿ ಪ್ರೇಮ್, ನೀವು ನನ್ನ ಮನಸ್ಥಿತಿನ ಅರ್ಥ ಮಾಡ್ಕೋಬೇಕು. ಈಗಾಗಲೇ ಮುಂದಕ್ಕೆ ಹೆಜ್ಜೆ ಇಟ್ಟಿದ್ದೀನಿ. ಅದನ್ನು ಹಿಂತೆಗೆದ್ರೆ ನಾನಾಗೆ ಸೋಲು ಒಪ್ಕೊಂಡು ಹಾಗಾಗತ್ತೆ. ಹಾಗಾಗೋದು ನನಗಿಷ್ಟ ಇಲ್ಲ. ಅಂತೂ ನೀನು DNA ಟೆಸ್ಟ್ ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ಯಾ? ಹೌದು. ಯಾರೇನೇ ಹೇಳಿದ್ರು ನನ್ನ ನಿರ್ಧಾರನ ಬದಲಾಯಿಸೋದಕ್ಕೆ ಚಾನ್ಸೇ ಇಲ್ಲ. ಕೊನೆಯದಾಗಿ ಕೇಳ್ತಾ ಇದ್ದೀನಿ, ಇದರಿಂದ ನಮ್ಮಿಬ್ಬರ ಸಂಬಂಧ ಹಾಳಾದ್ರೆ? ಹಾಳಾಗೋದಕ್ಕೆ ಏನಿದೆ ಪ್ರೇಮ್? ನಮ್ಮಿಬ್ಬರ ಸಂಬಂಧಕ್ಕೆ ಅರ್ಥನೇ ಇಲ್ವಲ್ಲ. ಅಂದ್ರೆ ನಿನ್ನ ಲೈಫ್ನಲ್ಲಿ ನನಗೇನೂ ಬೆಲೆ ಇಲ್ಲ ಅಂತ ಹೇಳ್ತಾ ಇದೆಯಾ? ನೀವು ಹಾಗೆ ಅನ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಹಾಗಾದ್ರೆ ನಾನು ತುಂಬಾ ಸೀರಿಯಸ್ ಆಗಿ ಡಿಸಿಷನ್ ತಗೋಬೇಕಾಗತ್ತೆ. ನಿಮ್ಮಿಷ್ಟ.